ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಧರ್ ಮೂರ್ತಿ, ಶ್ರೀ ಕೇಟರ್ಸ್ ಮೈಸೂರು. ನೋಡಿ, ಇವತ್ತಿನ ದಿವಸ ನಾನು ನಿಮಗೆ ಅತಿ ಸುಲಭವಾದ ವಿಧಾನದಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಹಾಗೆ ಮಾಡಿ ಅದೇ ಥರ ರಿಸಲ್ಟ್ ಬರುತ್ತೆ. ತಿಂದು ನೋಡಿ, ಹೈ ಕ್ಲಾಸ್ ರುಚಿ ಇರುತ್ತೆ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಕ್ಯಾರೆಟ್ ಹಲ್ವಾ ಒಲೆ ಹಚ್ಕೊಂಡಿದ್ದೀನಿ, ಸಿಮ್ಮಲ್ಲಿ ಇಟ್ಕೊಳ್ಳಿ. ಮೊದಲಿಗೆ 2 ಸ್ಪೂನ್ ತುಪ್ಪ. ಕ್ಯಾರೆಟ್ ಹಲ್ವಾ ಈ ಥರ ಸಿಹಿ ತಿಂಡಿಗಳು ಮಾಡುವಾಗ ತುಪ್ಪ, ಬೆಣ್ಣೆ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಇಂಥ ಎಲ್ಲ ಪದಾರ್ಥಗಳು ಹೇರಳವಾಗಿ ಉಪಯೋಗಿಸ್ಬೇಕಾಗತ್ತೆ. ಒಂದು ಬೌಲ್ ಕ್ಯಾರೆಟ್ ತೊಗೊಂಡಿದ್ದೀನಿ. ಈ ಒಂದು ಬೌಲ್ ಅಂತ ಅಂದರೆ ಇದರಲ್ಲಿ ಒಂದು 600 ಗ್ರಾಮ್ ಕ್ಯಾರೆಟ್ ಇದೆ. 600 ಗ್ರಾಮ್ ಕ್ಯಾರೆಟು ಸಿಪ್ಪೆ ತೆಗೆದು ತೊಳೆದು ತುರಿದಿಟ್ಕೊಂಡಿದ್ದೀನಿ. ತುಪ್ಪ ಕಾಯ್ತಾ ಇದೆ. ಇದೇನು ಪೂರ್ತಿ ಕಾಯಬೇಕು ಅಂತ ಏನಿಲ್ಲ. ತುಪ್ಪ ಹಾಕಿರುವಂಥ ಬಿಸಿಯಾದ ತುಪ್ಪಕ್ಕೆ ಈ 600 ಗ್ರಾಮ್ ಕ್ಯಾರೆಟು ಹಾಕ್ಕೊಳ್ಳೋಣ. ನೋಡಿ, ಒಂದು ಸಾರಿ ಬಾಡಿಸ್ಕೋಬೇಕೀಗ. ಯಾತಿಕಪ್ಪ ಬಾಡಿಸ್ಕೋಬೇಕು ಅಂತ ಅಂದರೆ, ನಿಮಗೆ ಕ್ಯಾರೆಟ್ ಹಲ್ವಾ ಕೆಲವರು ಮಾಡ್ತಾರೆ. ಮಾಡಿದ ಮೇಲೆ ಏನಾಗುತ್ತೆ, ಅದು ಕ್ಯಾರೆಟ್ ಎಲ್ಲ ಪೂರ್ತಿ ನುಜ್ಜುಗುಜ್ಜಾಗಿ ಹೋಗಿರುತ್ತೆ. ಅಂತ ಅಂದರೆ ಮೆಥಡ್ ಸರಿ ಇಲ್ಲ ಅಂತ ಅಂದಾಗ ಆ ಥರ ಎಲ್ಲ ಆಭಾಸಗಳಾಗುತ್ತೆ. ಸ್ವಲ್ಪ ಇದನ್ನು ಹುರ್ಕೊಳ್ಳೋದ್ರಿಂದ ನಿಮಗೆ ಫೈನಲ್ ಆಗಿ ಕ್ಯಾರೆಟ್ ತುರಿ ನಿಮಗೆ ಹಾಗೆ ಸಿಗುತ್ತೆ. ನಿಜವಾದ ಕ್ಯಾರೆಟ್ ಹಲ್ವಾ ಏನು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತಾಗ. ಇಲ್ಲ ಅಂತ ಅಂದರೆ ಇದು ಕ್ಯಾರೆಟ್ ಹಲ್ವಾನ ಕಡಲೆ ಹಿಟ್ಟಿನ ಹಲ್ವಾನ ಅಂತ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಹಾಗೆ ಈ ಥರ ಹೊಗೆ ಬರಬೇಕು. ಹೊಗೆ ಬಂದ ನಂತರ 200 ml ಇದೆ. 200 ml ಹಾಲನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಇದು ಬೇಯ್ತಾ ಇರಬೇಕು, ಹಾಲಲ್ಲೇ ಬೇಯಬೇಕು. ಹಾಲು ಹಾಕಿದ್ದೀನಿ, ಬೇಯುತ್ತೆ. ಒಂದು 5 ನಿಮಿಷ ತೊಗೊಳುತ್ತೆ ಅನ್ಕೋತೀನಿ ನಮ್ಮ ಸ್ಟೌವಲ್ಲಿ. ನಿಮ್ಮ ಸ್ಟೌವಲ್ಲಿ ನೋಡ್ಕೊಳ್ಳಿ ಇದು ಕನ್ಸಿಸ್ಟೆನ್ಸಿ ಹೇಗೆ ಬರಬೇಕು ಅಂತ ಅನ್ನೋದನ್ನು, ಯಾವಾಗ ಏನೇನು ಹಾಕಬೇಕು ಅಂತ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ತುಂಬ ಒಳ್ಳೆಯದು ದೇಹಕ್ಕೆ ಹಾಲು, ತುಪ್ಪ, ಕ್ಯಾರೆಟ್. ಇಲ್ಲೇನಂತ ಅಂದರೆ ಸಕ್ಕರೆ ಒಂದು ಮಿಕ್ಸ್ ಮಾಡಬೇಕಾಗುತ್ತೆ. ಅದು ಏನು ಕೆಟ್ಟದ್ದಲ್ಲ, ಆಯಿತಾ. ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿದ್ರೆ ಯಾವುದೂ ಕೆಟ್ಟದ್ದಲ್ಲ. ಈಗ ಹಿಂದೆ ನಮ್ಮ ಹಿರಿಯರು ಒಂದು ಗಾದೆ ಹೇಳಿದ್ದಾರೆ, ಅತಿಯಾದರೆ ಅಮೃತವೂ ವಿಷ. ಯಾವ್ಯಾವುದು ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ತಾ ಹೋದರೆ ಯಾವುದೇ ಕಾರಣಕ್ಕೂ ದೇಹಕ್ಕೆ ಹಾನಿಕಾರ ಅಲ್ಲ. ಬೇಯ್ತಿದೆ. ಈ ಹಾಲೆಲ್ಲ ಶಿಂಕಾಗೋಗ್ಬಿಡುತ್ತೆ. ಹಾಲು ಶಿಂಕಾದ್ಮೇಲೆ ನಿಮಗೆ ಕ್ಯಾರೆಟ್ ಬೆಂದಿದೆ ಅಂತ ಅರ್ಥ. ಹಾಲು ಯಾವಾಗ ಶಿಂಕಾಗುತ್ತೆ, 600 ಗ್ರಾಮ್ ಕ್ಯಾರೆಟ್ಗೆ 200 ml ಹಾಲು. ಆ ಹಾಲು ಶಿಂಕಾದರೆ 200 ml ಹಾಲು ಶಿಂಕಾಗಿ 100 ml 75 ml ಆಗುತ್ತೆ. ಆವಾಗ ನಿಮಗೆ ಕ್ಯಾರೆಟು ಸಂಪೂರ್ಣವಾಗಿ ಬೆಂದಿದೆ ಅಂತ ಅರ್ಥ. ಎಲ್ಲ ಶಿಂಕಾಯಿತು. ಅಬ್ಸರ್ವ್ ಮಾಡ್ತಿದ್ದೀರಾ ಅನ್ಕೋತೀನಿ. ಈ ಸಮಯದಲ್ಲಿ ನಾವು ಇದಕ್ಕೆ ಸಕ್ಕರೆಯನ್ನು ಬೆರೆಸ್ಕೋಬೇಕು. ಏನು ಪ್ರಮಾಣದಲ್ಲಿ ಸಕ್ಕರೆ ಬೆರೆಸ್ಕೋಬೇಕು? ಈಗ 1 kgಗೆ 400 ಗ್ರಾಮ್ ಸಕ್ಕರೆ ಆದರೆ ಸಾಕು. ಎಷ್ಟು? 1 kgಗೆ 400 ಗ್ರಾಮ್. ಇದಕ್ಕೆ 250 ಗ್ರಾಮ್ ಆದರೆ ಸಾಕು. 200 ಗ್ರಾಮ್, 225 ಗ್ರಾಮು. ನೋಡಿ 200 ಗ್ರಾಮ್ ಇದಕ್ಕೆ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಪೂರ್ಣವಾಗಿ ಕರಗಿ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಒಂದು ಸ್ವಲ್ಪ ಅಂಟಿನ ಥರ ನಿಮಗೆ ಭಾಸವಾಗುತ್ತೆ. ಆವಾಗ ಮುಂದೆ ಏನು ಹಾಕಬೇಕು ಅಂತ ನಾನು ಹೇಳ್ತೀನಿ. ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ ಒಗ್ಗರಣೆ ಅಲ್ಲ ಸ್ನೇಹಿತರೆ, ಇದು ಗೋಡಂಬಿ ದ್ರಾಕ್ಷಿಯ ಒಗ್ಗರಣೆ. 1.5 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. 1 ಹಿಡಿ ಗೋಡಂಬಿ, ಜಾಸ್ತಿನೇ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಬ್ರೌನ್ ಕಲರಾಗೆ ತೆಕ್ಕೋಬೇಕು. ಇದೇ ಸಮಯಕ್ಕೆ ಒಂದು ಸ್ವಲ್ಪ ಒಣ ದ್ರಾಕ್ಷಿ ಹಾಕಿದ್ದೀನಿ. ಕ್ಯಾರೆಟ್ ಹಲ್ವಕ್ಕೆ ದ್ರಾಕ್ಷಿ ಹಾಕಲ್ಲ ಅಂತಾರೆ. ಏನಿಲ್ಲ, ಅದು ತಪ್ಪೇನಿಲ್ಲ, ಹಾಕಿದ್ರೆ ಹಾಕ್ಬೋದು. ಗೋಡಂಬಿ 2 ಹುರ್ಕೊಂಡಾಯಿತು. ಅದರಲ್ಲಿರೋ ಕಾವಲ್ಲೇ ಬಾಕಿ ಕಲರ್ ಬರುತ್ತೆ. ಒಲೆಯನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಆಗಬೇಕು. ಇನ್ನೊಂದು ಸ್ವಲ್ಪ. ಈ ಸಮಯದಲ್ಲೇ ಬೇಕಾದ್ರೂ ಕೋವಾ ಹಾಕ್ಕೋಬೋದು. 200 ಗ್ರಾಮ್ ಕೋವಾ ಇದೆ. 200 ಗ್ರಾಮ್ ಕೋವಾ ಇದೆ. ಒಳ್ಳೆಯ ಕ್ವಾಲಿಟಿ ಕೋವಾ.
ನಾವೊಂದು ಬರೀ ಒಂದು 75 ಗ್ರಾಮ್ ಕೋವಾ ಇದಕ್ಕೆ ಹಾಕ್ಕೊಳ್ಳೋಣ. ನಂದಿನಿ ಕೋವಾ ನಮ್ಮ ಹೆಮ್ಮೆ, ನಮ್ಮ ರೈತ ನಮ್ಮ ಹೆಮ್ಮೆ ಅಂತೀವಲ್ಲ, ನಮ್ಮ ರೈತ ನಮ್ಮ ಹೆಮ್ಮೆ, ನಮ್ಮ ಸೈನಿಕ ನಮ್ಮ ಹೆಮ್ಮೆ. ಹಾಗಾಗಿ ಕಡೆ ನಮ್ಮನ್ನು ನಾವು ದಿವಸ ತಿನ್ನಲಿಕ್ಕೆ ಮಾಡೋದಕ್ಕೆ ಅನ್ನ ಒದಗಿಸೋವಂಥ ನಮ್ಮ ರೈತ ಯಾರಿದ್ದಾರೆ ಅವ್ರಿಗೆ ನಮ್ಮಿಂದ ಎಲ್ಲೋ ಒಂದು ಸಪೋರ್ಟ್ ಅಥವಾ ನಾವು ಕೊಡುವಂತಹ ಗೌರವ ಅಂತ ನಾವು ಅನ್ಕೋತೀವಿ. ಆ ಮೆಟೀರಿಯಲ್ಲು ನಂದಿನಿ ಉತ್ಪನ್ನಗಳನ್ನು ಉಪಯೋಗಿಸೋದ್ರಿಂದ. ನೋಡಿ, ದ್ರಾಕ್ಷಿ ಗೋಡಂಬಿ ಎರಡೂ ಬ್ರೌನಾಗಿ ಆಗಿದೆ. ಇದು ಈ ಹಂತಕ್ಕೆ ಬಂದಿದೆ. ಈ ಹಂತಕ್ಕೆ ಬಂದ ನಂತರ ಇದಕ್ಕೆ ನಾವು ದ್ರಾಕ್ಷಿ ಗೋಡಂಬಿ ಹಾಕೋಣ. ಹುರಿದಿಟ್ಕೊಂಡಿದ್ದಂಥ ದ್ರಾಕ್ಷಿ ಗೋಡಂಬಿ ಎರಡು ಹಾಕ್ಕೊಳ್ಳಿ. ಒಳ್ಳೆ ಘಮ ಬರ್ತಿದೆ, ತುಪ್ಪದ ಘಮ, ಕೋವಾ ಘಮ ಎಲ್ಲ ಸೇರಿಕೊಂಡು ಭಾಳ ಸ್ವಾದಿಷ್ಟವಾಗಿ ಕಾಣ್ತಾ ಇದೆ. ನೋಡಿ, ಈ ಹಂತಕ್ಕೆ ಬಂತಲ್ವಾ, ಲಾಸ್ಟ್ ಮೂಮೆಂಟಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಆಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಇದು ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಯಾವ ಒಂದು ಹಂತದಲ್ಲಿದೆ ನೋಡಿ ಹೇಗಿದೆ. ಇದು ಒರಿಜಿನಲ್ ಕ್ಯಾರೆಟ್ ಹಲ್ವಾ. ಕೆಲವರು ಇದಕ್ಕೆ ಹಚ್ಚಿರೊಟ್ಟಿ ರವೆ ಹಾಕ್ಬಿಡೋದು, ಕಡಲೆ ಹಿಟ್ಟು ಹಾಕ್ಬಿಡೋದು ಟೈಟ್ ಆಗಲಿ ಅಂತ, ಬೇಗ ಆಗ್ಬಿಡ್ಲಿ ಅಂತ. ಸೊ ಅದರ ಒಂದು ಏನಿದೆ ಒರಿಜಿನಾಲಿಟಿ, ಆ ಒರಿಜಿನಾಲಿಟಿನೇ ತೆಗೆದುಬಿಡ್ತಾರೆ ತುಪ್ಪ ಹಾಕಿ. ನೋಡಿ ಹೇಗಿದೆ ಕ್ಯಾರೆಟ್ ಹಲ್ವಾ.